ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 59. ವಿಶ್ವಾಮಿತ್ರನು ವಶಿಷ್ಠ ಪುತ್ರರಿಗೆ ಶಾಪವಿತ್ತುದು. ಹೀಗೆ ನುಡಿದ ರಾಜನ ಮೇಲೆ ಆತನು ಚಾಂಡಾಲ ರೂಪವನ್ನೇ ಹೊಂದಿದ್ದರೂ ಸಹ ವಿಶ್ವಾಮಿತ್ರನು ಕರುಣೆಯನ್ನು ತೋರಿ ಮಧುರವಾಗಿ ನುಡಿದನು. ಎಲೈ ಇಕ್ಷ್ವಾಕು ವಂಶೋತ್ಪನ್ನನಾದ ರಾಜಶ್ರೇಷ್ಠನೇ, ನಿನಗೆ ಸ್ವಾಗತ. ನೀನು ಒಳ್ಳೆಯ ಧರ್ಮಿಷ್ಠನೆಂದು ನಾನು ಬಲ್ಲೆನು. ನಿನ್ನನ್ನು ನಾನು ರಕ್ಷಿಸುವೆನು, ಭಯಪಡಬೇಡ. ಪುಣ್ಯಕರ್ಮಿಗಳು, ಯಜ್ಞಕ್ಕೆ ಸಹಾಯಕರು ಆಗುವ ಮಹರ್ಷಿಗಳೆಲ್ಲರನ್ನೂ ನಾನು ಕರೆಸುವೆನು. ಅನಂತರ ನೀನು ಸಂತೋಷದಿಂದ ಯಜ್ಞವನ್ನು ಮಾಡು. ಗುರುಶಾಪದಿಂದ ನಿನಗೆ ಈ ರೂಪವು ಬಂದಿದೆಯಷ್ಟೇ. ಇದೇ ರೂಪದಿಂದಲೇ ನೀನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವೆ. ಎಲೈ ರಾಜನೇ, ನೀನು ಶರಣಾಗತ ರಕ್ಷಕನಾದ ವಿಶ್ವಾಮಿತ್ರನಲ್ಲಿಗೆ ಬಂದು ಶರಣಾಗತನಾದ ಮೇಲೆ ನಿನಗೆ ಸ್ವರ್ಗವು ಕೈಗೆ ದಕ್ಕಿತೆಂದೇ ಭಾವಿಸು. ಹೀಗೆಂದು ಹೇಳಿ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಪರಮಧಾರ್ಮಿಕರು ಮಹಾಪ್ರಾಜ್ಞರು ಆದ ತನ್ನ ಮಕ್ಕಳನ್ನು ಯಜ್ಞ ಸಾಮಗ್ರಿಗಳನ್ನು ಶೇಖರಿಸಲು ಕಳುಹಿಸಿದನು. ಅನಂತರ ಶಿಷ್ಯರೆಲ್ಲರನ್ನು ಕರೆದು, ಮಕ್ಕಳಿರ, ನೀವು ನನ್ನ ಅಪ್ಪಣೆಯೆಂದರಿತು ಋಷಿಗಳೆಲ್ಲರನ್ನು, ಅವರ ಶಿಷ್ಯರು, ಸ್ನೇಹಿತರು, ಋತ್ವಿಜರು, ವೇದಾಧ್ಯಯನ ಸಂಪನ್ನರು ಇವರೆಲ್ಲರೊಡನೆ ಕರೆದುಕೊಂಡು ಬನ್ನಿರಿ. ನನ್ನಿಂದ ಆಹ್ವಾನಿತನಾಗಿಯೂ ಯಾವನು ಪ್ರತಿಯಾಗಿ ನುಡಿಯುತ್ತಾನೆಯೋ, ಯಾವನು ತಿರಸ್ಕಾರವನ್ನು ತೋರಿಸುತ್ತಾನೆಯೋ ಎಂಬ ವಿಚಾರವನ್ನೆಲ್ಲ ನನಗೆ ಸಂಪೂರ್ಣವಾಗಿ ತಿಳಿಸತಕ್ಕದ್ದು ಎಂದು ಆಜ್ಞಾಪಿಸಿದನು. ಆತನ ಅಪ್ಪಣೆಯಂತೆ ಅವರೆಲ್ಲರೂ ದಿಕ್ಕುಗಳಿಗೂ ಪ್ರಯಾಣ ಮಾಡಿದರು. ಬ್ರಹ್ಮವಾದಿಗಳಾದ ಋಷಿಗಳೆಲ್ಲರೂ ನಾನಾ ದೇಶಗಳಿಂದ ಬಂದು ಸೇರಿದರು. ವಿಶ್ವಾಮಿತ್ರನ ಶಿಷ್ಯರೆಲ್ಲರೂ ಹಿಂತಿರುಗಿ ಬಂದು ತೇಜೋಮಯನಾದ ಆತನಿಗೆ ಬ್ರಹ್ಮವಾದಿಗಳೆಲ್ಲರೂ ಹೇಳಿದ ಮಾತುಗಳನ್ನು ತಿಳಿಸಿದನು. ಎಲೈ ಮುನಿವರ್ಯನೇ, ನಿನ್ನ ಮಾತನ್ನು ಲಾಲಿಸಿ ಬ್ರಾಹ್ಮಣರು ಎಲ್ಲ ದೇಶಗಳಿಂದಲೂ ಬಂದು ಸೇರಿರುವರು. ಆದರೆ ಮಹೋದಯನೆಂಬ ಋಷಿಯು ವಶಿಷ್ಠ ಋಷಿಯ 100 ಮಂದಿ ಪುತ್ರರು ಬರಲಿಲ್ಲ. ಅವರೆಲ್ಲರೂ ಕೋಪದಿಂದ ಕೂಡಿದವರಾಗಿ ಹೇಳಿದ ಮಾತನ್ನು ಕೇಳು. ಯಜ್ಞ ಮಾಡಿಸುವವನು ಕ್ಷತ್ರಿಯನು, ಅದರಲ್ಲೂ ಚಾಂಡಾಲನಿಗೆ. ಹೀಗಿರುವಲ್ಲಿ ಆ ಯಜ್ಞಶಾಲೆಗೆ ದೇವತೆಗಳು, ಋಷಿಗಳು ಬಂದು ಹವಿರ್ಭಾಗವನ್ನು ಹೇಗೆ ಭುಜಿಸುವರು? ಮಹಾತ್ಮರಾದ ಬ್ರಾಹ್ಮಣರು ಸಹ ಚಾಂಡಾಲನ ಅನ್ನವನ್ನು ತಿಂದು ವಿಶ್ವಾಮಿತ್ರನಿಂದ ರಕ್ಷಿತರಾಗಿ ಹೇಗೆ ಸ್ವರ್ಗವನ್ನು ಪಡೆಯುವರು? ಎಲೈ ಮುನಿವರ್ಯನೇ, ಈ ಪ್ರಕಾರ ಮಹೋದಯನು ವಶಿಷ್ಠ ಪುತ್ರರು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಈ ನಿಷ್ಠುರ ಮಾತುಗಳನ್ನಾಡಿದರು. ಆ ಶಿಷ್ಯರ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರನಿಗೆ ಕೋಪದಿಂದ ಕಣ್ಣುಗಳಲ್ಲಿ ಕೆಂಪೇರಿತು. ಕೋಪದಿಂದ ಇಂತೆಂದನು, ಉಗ್ರವಾದ ತಪಸ್ಸನ್ನಾಚರಿಸುತ್ತಾ ದೋಷರಹಿತನಾಗಿ ಇದ್ದುಕೊಂಡಿರುವ ನನ್ನನ್ನು ಯಾರು ದೂಷಿಸುತ್ತಾರೆಯೋ ಆ ದುರಾತ್ಮರು ಭಸ್ಮವಾಗಿ ಹೋಗುವರು, ಇದರಲ್ಲಿ ಸಂಶಯವಿಲ್ಲ. ಆ ವಶಿಷ್ಠ ಪುತ್ರರು ಈಗಾಗಲೇ ಯಮಪಾಶಕ್ಕೆ ಸಿಕ್ಕಿ ಯಮಲೋಕಕ್ಕೆ ಒಯ್ಯಲ್ಪಡುವರು. ಅವರೆಲ್ಲರೂ 700 ಜನ್ಮಗಳವರೆಗೂ ಮುಷ್ಟಿಕರೆಂಬ ಹೆಸರಿನಿಂದ ವಿಕಾರ ರೂಪಗಳುಳ್ಳವರಾಗಿ ಮೃತ ಶರೀರಗಳನ್ನು, ನಾಯಿ ಮಾಂಸವನ್ನು ಭಕ್ಷಿಸುತ್ತಾ ದಯಾರಹಿತರಾಗಿ ಲೋಕವನ್ನೆಲ್ಲ ಸುತ್ತುತ್ತಿರಲಿ. ದುರ್ಬುದ್ಧಿಯುಳ್ಳ ಮಹೋದಯನು ದೂಷಿಸಲನರ್ಹನಾದ ನನ್ನನ್ನು ದೂಷಿಸಿದ ಕಾರಣ ಬೇಡನ ಜನ್ಮವನ್ನು ಹೊಂದಿ ಲೋಕದಲ್ಲೆಲ್ಲ ನಿಂದಿಸಲ್ಪಡುವನು. ಪ್ರಾಣಿಗಳ ಪ್ರಾಣವನ್ನು ತೆಗೆಯುವುದರಲ್ಲಿ ನಿರತನಾಗಿ ದಯಾರಹಿತನಾಗಿ ನನ್ನ ಕೋಪದ ದೆಸೆಯಿಂದ ದೀರ್ಘಕಾಲದವರೆಗೂ ದುರ್ಗತಿಯನ್ನು ಪಡೆದಿರುವನು. ಮಹಾತಪಸ್ವಿಯಾದ ವಿಶ್ವಾಮಿತ್ರನು ನೆರೆದಿದ್ದ ಋಷಿಗಳ ಸಮ್ಮುಖದಲ್ಲಿ ಹೀಗೆ ಶಪಿಸಿ ಸುಮ್ಮನಾದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.